ಮತ್ತೆ ಗೋಲ್ಡ್ ಪ್ರೈಸು ಮೇಲೆ ಹೋಗ್ತಿದೆ. 10 ಗ್ರಾಮ್ ಬಂಗಾರಕ್ಕೆ ಈಗ 1,60,000ಕ್ಕಿಂತ ಜಾಸ್ತಿ ಆಗಿದೆ. ತುಂಬಾ ಜನ ಎಕ್ಸ್ಪರ್ಟ್ಸ್ ಪ್ರಿಡಿಕ್ಟ್ ಕೂಡ ಮಾಡ್ತಿದ್ದಾರೆ ಇದು ಮುಂದೆ ಹೋಗ್ಬಿಟ್ಟು 2 ಲಕ್ಷ ಕೂಡ ಕ್ರಾಸ್ ಆಗ್ಬೋದು ಅಂತ. ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ ಈ ಗೋಲ್ಡ್ ಪ್ರೈಸು ಯಾಕೆ ಮೇಲೆ ಹೋಗ್ತಿದೆ ಅಂತ. ಯಾಕಂದ್ರೆ ಅಮೆರಿಕ ಸರ್ಕಾರದ ಸಾಲ ಬರೋಬ್ಬರಿ $40 ಟ್ರಿಲಿಯನ್ ಗಿಂತ ಜಾಸ್ತಿ ಆಗಿರೋ ಕಾರಣಕ್ಕೆ. ಈಗ ನಿಮ್ಮ ಮೈಂಡಲ್ಲಿ ಒಂದು ಕ್ವಶನ್ ಬರ್ತಿರ್ಬೋದು, ಅಮೆರಿಕದ ಸಾಲ $40 ಟ್ರಿಲಿಯನ್ ಗಿಂತ ಜಾಸ್ತಿ ಆಗೋದಕ್ಕೂ ಈ ತರ ಗೋಲ್ಡ್ ಪ್ರೈಸ್ ಮೇಲೆ ಹೋಗೋದಕ್ಕೂ ಏನ್ ಸಂಬಂಧ ಗುರು ಅಂತ. ಏನ್ ಸಂಬಂಧ ಅಂತಂದ್ರೆ ಈ US $40 ಟ್ರಿಲಿಯನ್ ಏನ್ ಸಾಲ ಇದೆ ಅಲ್ವಾ, ಇದೆಲ್ಲನೂ ಕೂಡ ಬಾಂಡ್ ರೂಪದಲ್ಲಿದೆ. ಅಂದ್ರೆ US ಇನ್ವೆಸ್ಟರ್ಸ್ ಗೆ ಬಾಂಡ್ ಅನ್ನ ಇಶ್ಯೂ ಮಾಡಿ ಅದರ ಬದಲಾಗಿ ಸಾಲ ತಗೊಂಡಿದೆ. ಇದರಲ್ಲಿ ಬೇರೆ ಬೇರೆ ದೇಶದವರು ಕೂಡ ಇನ್ವೆಸ್ಟ್ ಮಾಡಿರ್ತಾರೆ. ಇವನ್ ನಮ್ಮ ಭಾರತನೂ ಕೂಡ US ಬಾಂಡ್ ಅಲ್ಲಿ ಬರೋಬ್ಬರಿ $200 ಬಿಲಿಯನ್ ಅಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡಿ ಈ ಬಾಂಡ್ ಅನ್ನ ಪರ್ಚೇಸ್ ಮಾಡಿ ಇಟ್ಕೊಂಡಿದೆ. ಇನ್ವೆಸ್ಟ್ ಮಾಡಿರೋರ್ಗೆ ಏನ್ ಸಿಗುತ್ತೆ ಅಂತಂದ್ರೆ ಕೂಪನ್ ಸಿಗುತ್ತೆ, ಅಂದ್ರೆ ಒಂಥರ ಇಂಟ್ರೆಸ್ಟ್ ಅಂತ ಇಟ್ಕೊಳ್ಳಿ. ಜಗತ್ತಲ್ಲಿರೋ ಬೇರೆ ಬೇರೆ ಇನ್ವೆಸ್ಟರ್ಸ್ ಮತ್ತೆ ಬೇರೆ ಬೇರೆ ದೇಶದವರು ಈ US ಬಾಂಡ್ ಅನ್ನ ಪರ್ಚೇಸ್ ಮಾಡಕ್ಕೆ ಇಷ್ಟಪಡ್ತಾರೆ. ಯಾಕಂತಂದ್ರೆ US ಸ್ಟ್ರಾಂಗೆಸ್ಟ್ ಎಕಾನಮಿ ಮತ್ತೆ ಒಂದು ಸೇಫೆಸ್ಟ್ ಎಕಾನಮಿ ಅನ್ನೋ ಕಾರಣಕ್ಕೆ. ಬಟ್ ಈಗ ಪ್ರಾಬ್ಲಮ್ ಏನಾಗ್ತಿದೆ ಅಂತಂದ್ರೆ ಇಷ್ಟ ದಿನ ಈ US ಬಾಂಡ್ ಅನ್ನ ಬೇರೆ ಬೇರೆ ದೇಶದವರೆಲ್ಲ ಪರ್ಚೇಸ್ ಮಾಡ್ತಿದ್ರ, ಈಗ ಖುದ್ದಾಗಿ US ಗವರ್ಮೆಂಟ್ ನಾನೇ ಇವನ್ನ ಬೈ ಬ್ಯಾಕ್ ಮಾಡ್ತೀನಿ ಅಂತ ಹೇಳ್ತಿದೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ಈಗ US ಗವರ್ಮೆಂಟ್ ಏನಾದ್ರು ಈ ತರ ಬಾಂಡ್ ಅನ್ನ ಬೈ ಬ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಈ ಬಾಂಡ್ ನ ಫೇಸ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಫೇಸ್ ವ್ಯಾಲ್ಯೂ ಜಾಸ್ತಿ ಆದ್ರೆ ಏನಾಗುತ್ತೆ, ಈ ಬಾಂಡ್ ನ ಈಲ್ಡ್ ಇಂಟ್ರೆಸ್ಟ್ ಏನ್ ಪೇ ಮಾಡ್ತಿದ್ರಲ್ವಾ ಅದು ಕಡಿಮೆ ಆಗುತ್ತೆ. ಈ ಎಕಾನಮಿಕ್ಸ್ ಅಲ್ಲಿ ಬಾಂಡ್ ಮಾರ್ಕೆಟ್ ಅಲ್ಲಿ ಒಂದು ಸೂಪರ್ ತಮ್ ರೂಲ್ ಇದೆ. ಏನಂತಂದ್ರೆ ಯಾವಾಗ ಬಾಂಡ್ ಪ್ರೈಸ್ ಜಾಸ್ತಿ ಆಗುತ್ತಲ್ವಾ ಈಲ್ಡ್ ಕಡಿಮೆ ಆಗುತ್ತೆ, ಯಾವಾಗ ಬಾಂಡ್ ಪ್ರೈಸ್ ಕಡಿಮೆ ಆಗುತ್ತಲ್ವಾ ಅವಾಗ ಈಲ್ಡ್ ಜಾಸ್ತಿ ಆಗುತ್ತೆ. ಈಗ ಇನ್ವೆಸ್ಟರ್ಸ್ ಏನ್ ಥಿಂಕ್ ಮಾಡ್ತಿದಾರೆ ಅಂತಂದ್ರೆ ಇಷ್ಟ ದಿನ ನಾವೇನೋ US ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ವಿ, ಜಾಸ್ತಿ ಇಂಟ್ರೆಸ್ಟ್ ಸಿಗ್ತಿತ್ತು. ಬಟ್ ಈಗ ಆಟೋಮೆಟಿಕಲಿ ನಾವು ಇನ್ವೆಸ್ಟ್ ಮಾಡಿರೋ ದುಡ್ಡಿಗೆ ಕಡಿಮೆ ಇಂಟ್ರೆಸ್ಟ್ ಸಿಗುತ್ತೆ ಅಂತೇಳಿ ಈ ಇನ್ವೆಸ್ಟರ್ಸ್ ಬೇರೆ ಬೇರೆ ದೇಶದ ಸೆಂಟ್ರಲ್ ಬ್ಯಾಂಕ್ಗಳು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಈ US ಬಾಂಡ್ ನ ಪರ್ಚೇಸ್ ಮಾಡೋ ಬದಲು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಅದಕ್ಕೇನೆ ರೀಸೆಂಟ್ ಆಗಿ ಗೋಲ್ಡ್ ಪ್ರೈಸ್ ಮತ್ತೆ ಮೇಲೋಗಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಿಮ್ ಮೈಂಡ್ ಅಲ್ಲಿ ಒಂದು ಕ್ವಶನ್ ಬರ್ತಿರ್ಬೋದು, US ತನ್ನ ಬಾಂಡ್ ಅನ್ನೇ ತಾನೇ ಯಾಕೆ ಬೈ ಮಾಡ್ತಿದೆ ಅಂತ. ಯಾಕೆ ಬೈ ಮಾಡ್ತಿದೆ ಅಂತಂದ್ರೆ ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ US ಏನಾದ್ರು ಬಾಂಡ್ ನ ಬೈ ಮಾಡಿದ್ರೆ ಈಲ್ಡ್ ಕಡಿಮೆ ಆಗುತ್ತೆ. ಈಲ್ಡ್ ಕಡಿಮೆ ಆದ್ರೆ ಫ್ಯೂಚರ್ ನಾವು ಇಶ್ಯೂ ಮಾಡ್ತೀವಲ್ವಾ ಬಾಂಡ್, ಫ್ಯೂಚರ್ ಮತ್ತೆ ನಾವು ಸಾಲ ತಗೊಳ್ತೀವಲ್ವಾ ಬಾಂಡ್ ನ ಇಶ್ಯೂ ಮಾಡಿ, ಅದರ ಇಂಟ್ರೆಸ್ಟ್ ಕಡಿಮೆ ಪೇ ಮಾಡಬಹುದು ನಾವು ಅಂತ ಪ್ಲಾನ್ ಮಾಡ್ತಿದೆ US. ಇದ್ರ ಬಗ್ಗೆ ನಿಮಗೆ ಮೊದಲೇ ಗೊತ್ತಿತ್ತಾ? ಗೊತ್ತಿದ್ರು ಏನ್ ಗೊತ್ತಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.